ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ಎಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 59, 59ನೇ ಅಧ್ಯಾಯ. ಕೀರ್ತನೆ 59ನೇ ಅಧ್ಯಾಯದ ಹಿನ್ನೆಲೆ ನಾವು ನೋಡುವುದಾದರೆ, ಆ ಒಂದು ತಲೆ ಬರಹದಲ್ಲಿ, ಆ ಒಂದು ಟೈಟಲ್ನಲ್ಲಿ, ಶಿರೋನಾಮೆಯಲ್ಲಿ ಕೊಡಲಾಗಿದೆ. ಅದೇನಂತ ಹೇಳಿದ್ರೆ, ದಾವಿದನು ಸೌಲನಿಂದ ತಪ್ಪಿಸಿಕೊಂಡು ಓಡ್ತಾ ಇದ್ದಾಗ, ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಂಡಿದ್ದಾಗ ಬರೆದಂಥ ಕೀರ್ತನೆ 57. ಆದರೆ 59ನೇ ಕೀರ್ತನೆ ನಾವು ನೋಡುವಾಗ, ಅವನು ಗುಹೆಯಲ್ಲಿ ಇಲ್ಲ, ಆದರೆ ಮನೆಯಲ್ಲಿದ್ದಾನೆ. ಮನೆಯಲ್ಲಿದ್ದಾಗ ಸೌಲನು ಮಾಡಿದಂಥ ಒಂದು ಕುಯುಕ್ತಿ ಏನಂತ ಹೇಳಿದರೆ, ಸ್ವಂತದವನೇ ಆಗಬೇಕು, ಅಳಿಯ ಆಗಬೇಕು. ಆದರೂ ಕೂಡ ಸೌಲನೇನು ಮಾಡ್ತಾನೆ, ದೂತರನ್ನು ಕಳಿಸಿ ದಾವಿದನ ಮನೆ ಸುತ್ತಲೂ ಹೇಗಾದರೂ ಮಾಡಿ ಅವನನ್ನು ವಶಪಡಿಸಿಕೊಂಡು, ಕೇವಲ ವಶಪಡಿಸಿಕೊಳ್ಳೋದಲ್ಲ, ಕೊಂದು ಹಾಕಬೇಕಂತ ಹೇಳ್ಬಿಟ್ಟು ಅವನನ್ನು ಕೊಲ್ಲಲು ಯತ್ನಿಸ್ತಾನೆ ಅರಸನಾದ ಸೌಲನು. ಆಧಾರ ಮೊದಲನೇ ಸಮುವೇಲನ ಗ್ರಂಥ 19ನೇ ಅಧ್ಯಾಯದ 11ನೇ ವಚನ. ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 19, ವರ್ಸ್ 11. ಅದರಲ್ಲಿ ಇದರ ಹಿನ್ನೆಲೆ ಕೊಡಲಾಗಿದೆ. ಆದರೆ ಮುಂದೆ ನಾವು ಓದುವುದಾದರೆ, ಮೊದಲನೇ ಸಮುವೇಲ 19:11ರಿಂದ ದಾವಿದನ ಹೆಂಡತಿ, ಅಂದರೆ ಸೌಲನ ಮಗಳು, ಹೇಗಾದರೂ ತನ್ನ ತಂದೆಯಿಂದ, ಯಜಮಾನ, ತನ್ನ ಗಂಡ, ತನ್ನ ಪತಿ ತಪ್ಪಿಸ್ಕೋಬೇಕು ಎಂಬುದಾಗಿ ಹೇಳಿಕೊಟ್ಟು, ಹೇಗಾದರೂ ಈ ರಾತ್ರಿನೇ ನೀನು ಓಡೋಗ್ಬಿಡು ಎಂಬುದಾಗಿ ಹೇಳಿದಾಗ ದಾವಿದನು ಆ ಮನೆಯಿಂದ ಓಡೋಗ್ಬಿಡ್ತಾನೆ. ಮತ್ತು ಸೌಲನ ಪ್ರಯತ್ನ ಅದು ವಿಫಲವಾಗುತ್ತೆ. ಸರಿ, ಅಂಥ ಒಂದು ಹಿನ್ನೆಲೆ ಇದ್ದಾಗ, ಅಂಥ ಒಂದು ಪರಿಸ್ಥಿತಿಯಲ್ಲಿ ದಾವಿದನ ಜೀವ ತೆಗೆಯಬೇಕಂತ ಹೇಳ್ಬಿಟ್ಟು ಸೌಲನು ಕಳಿಸಿದಂಥ ವ್ಯಕ್ತಿ ಕಡೆಯಿಂದ ದೇವರು ಕಾಪಾಡಿದ್ದಕ್ಕಾಗಿ ಅವನ ಮನೆ ಸುತ್ತಲೂ ಹೊಂಚು ಹಾಕುತ್ತಿದ್ದಾಗ ಅವನು ರಚಿಸಿದ ಅಂಥ ಒಂದು ಹಿನ್ನೆಲೆಯಲ್ಲಿ ರಚಿಸಿದಂಥ ಕೀರ್ತನೆ 59. ಇದನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಬನ್ರಿ. ಮೊದಲನೇ ವಚನ, ಸಾಮ್ 51 ವರ್ಸ್ 9, 59ನೇ ಕೀರ್ತನೆ ಮೊದಲನೇ ವಚನದಲ್ಲಿ ನಾವು ನೋಡುವುದಾದರೆ, ಅದು ಈ ರೀತಿಯಾಗಿ ಪ್ರಾರಂಭವಾಗ್ತದೆ: ನನ್ನ ದೇವರೇ. ಅದು ನನಗೆ ಭಾಳ ಇಷ್ಟ. ಯಾಕಂದರೆ ಸುಮಾರು 6-7 ಸಾರಿ, ನಿಯರ್ಲಿ 7 ಟೈಮ್ಸ್, 6 ಸಾರಿ ಇದ್ದಕ್ಕಿದ್ದ ಹಾಗೇ ಬರ್ತದೆ. ಅದು 7ನೇ ಸಾರಿ ಇಂಡೈರೆಕ್ಟಾಗಿ, ಒಟ್ಟು 7 ಸಾರಿ ಈ ಕೀರ್ತನೆ 59ರಲ್ಲಿ ದಾವಿದನು ದೇವರನ್ನು ಸ್ವಂತವಾಗಿ ಪರಿಗಣಿಸಿ, ಸ್ವಂತವಾಗಿ ಭಾವಿಸಿ, ಸ್ವಂತವಾಗಿ ತೆಗೆದುಕೊಂಡು, ಸ್ವಂತವಾಗಿ ಇಟ್ಟುಕೊಂಡು, ದೇವರನ್ನು ತನ್ನ ಸ್ವಂತವಾಗಿ ಅನ್ವಯಿಸಿಕೊಂಡು ಬರೆದಂಥ ಕೀರ್ತನೆ 59. ನನ್ನ ದೇವರೇ. ಓ ದೇವರೇ ಅಲ್ಲ, ಬರೀ ದೇವರೇ ಕೂಡ ಅಲ್ಲ. ಯಾಕಂದರೆ ಕೀರ್ತನೆ 57ನೇ ಅಧ್ಯಾಯದಲ್ಲಿ ದಾವಿದನೇ ಅದು ಬರೆದಿದ್ದು. ಅಲ್ಲಿ ಕೂಡ ಸೌಲನ ಭೀತಿಯಿಂದ ಓಡಿ ಹೋಗಿ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ರಚಿಸಿದಂಥ ಕೀರ್ತನೆ ಅದು 57ನೇ ಕೀರ್ತನೆ. ಅಲ್ಲಿ ದೇವರೇ ಎಂಬುದಾಗಿ ಪ್ರಾರಂಭ ಮಾಡ್ತಾನೆ ದಾವಿದನು. ಆದರೆ ಇಲ್ಲಾದರೂ ನನ್ನ ದೇವರೇ, ನನ್ನ ದೇವರೇ, ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು. ಶತ್ರುಗಳು ಅಂತ ಹೇಳಿದಾಗ ಖಂಡಿತವಾಗಿ ಅರಸನಾದ ಸೌಲನು ಒಂದು ರೀತಿಯಿಂದ ಹೌದು, ಸಂಬಂಧಿಕನು, ಅರಸನು, ದಾವಿದನ ನಾಯಕನು, ದಾವಿದನ
ದಾವೀದನ ಮಾತಿನ ಪ್ರಕಾರವಾಗಿ ದೇವರ ಅಭಿಷಿಕ್ತನಾದಂಥ ಅರಸನು ಈ ಸೌಲನು. ಆದರೂ ಕೂಡ ಈಗ ಅಭಿಷಿಕ್ತನಾದಂಥ ಅರಸನು ಶತ್ರುವಾಗಿದ್ದಾನೆ, ಪ್ರಾಣ ತೆಗಿಬೇಕಂತಿದ್ದಾನೆ. ಸಂಬಂಧಿಕನಾದಂಥ ಸೌಲನು ಮಾವನು ಈಗ ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು, ನನಗೆ ವಿರೋಧವಾಗಿ ಎದ್ದಿರುವವರಿಗೆ ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿರಿಸು. ಭದ್ರ ಸ್ಥಳ ಅಂದರೆ ಯಾವುದು? ಬೆಸ್ಟ್ ಭೂಲೋಕದಲ್ಲಿ ಮನೆ. ಆದರೆ ಮನೆಯೇ ಭದ್ರ ಸ್ಥಳವಾಗಿ ಇರಲಿಲ್ಲ ಅಂದು ದಾವೀದನಿಗೆ. ಮನೆಯೇ ಅವನಿಗೆ ಭದ್ರ ಸ್ಥಳವಾಗಿ ಇರಲಿಲ್ಲ. ಹಾಗಾದರೆ ಅವನ ಉದ್ವೇಗ ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ, ಭಾಳ ಕಷ್ಟವಾಗಿರಬೇಕು. ಗುಹೆ, ಪ್ರಾಣಿಗಳು ಇರುವಂಥ ಸ್ಥಳ, ಅದು ಅವನಿಗೆ ಭದ್ರ ಸ್ಥಳವಾಗಿತ್ತು ಕೀರ್ತನೆ 57ರಲ್ಲಿ. ಆದರೆ ಈಗ ಆ ಮನೆಯಾದರೂ ಭದ್ರ ಸ್ಥಳ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಕೂಡ ಅವನಿಗೆ ಭದ್ರ ಸ್ಥಳವಾಗಿರಲಿಲ್ಲ. ಆದ ಕಾರಣ ದೇವರೇ ನಿನಗೆ ಗೊತ್ತು ಆ ಭದ್ರ ಸ್ಥಳದ ಅಡ್ರೆಸ್. ಆದ ಕಾರಣ ನನ್ನನ್ನು ಭದ್ರ ಸ್ಥಳದಲ್ಲಿರಿಸು, ಕೆಡುಕರಿಂದ ಬಿಡಿಸು, ಕೊಲೆ ಪಾತಕರಿಂದ ನನ್ನನ್ನು ರಕ್ಷಿಸು ಅಂತ ಹೇಳುವಾಗ ರಕ್ಷಕನ ನೆನಪು ನನಗಾಗ್ತದೆ. ಯಾಕಂತ ಹೇಳಿದರೆ ಈ ರಕ್ಷಣೆ ಎಂಬ ಪದಕ್ಕೆ ಕನಿಷ್ಠ ಒಂದು 10 ಅರ್ಥಗಳಾದರೂ ಇದೆ. ಈ ರಕ್ಷಣೆ ಎಂಬ ಪದಕ್ಕೆ ಬಿಡುಗಡೆ, ಸಹಾಯ, ಜಯ, ಸಮೃದ್ಧಿ, ಆರೋಗ್ಯ, ಕ್ಷೇಮ, ತೆರೆದಿರುವುದು, ಸ್ವತಂತ್ರವಾಗಿರುವುದು, ಭದ್ರವಾಗಿರುವಂಥದ್ದು, ಈ ರೀತಿಯಾಗಿ ಕೆಲವು ಅರ್ಥಗಳು ಈ ರಕ್ಷಣೆ ಎಂಬಂಥ ಪದಕ್ಕೆ ಉಂಟು. ಅದು ರಕ್ಷಕನಾದ ಕ್ರಿಸ್ತನಿಂದ ಅದು ಸಾಧ್ಯ. ರಕ್ಷಕನಾದ ಯೇಸುವಿನಿಂದ ಇದು ಸಾಧ್ಯ. ಸರಿ, ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೂಡ ನೋಡ್ರಿ, ಬಂತು 2ನೇ ವಚನದಲ್ಲಿನೇ. 3ನೇ ವಚನ ನೋಡುವುದಾದರೆ, ಇಗೋ ನನ್ನ ಜೀವಕ್ಕೆ ಹೊಂಚು ಹಾಕುತ್ತಾರೆ. ಒಂದು ರೀತಿಯಿಂದ ಒಬ್ಬರೇ ಹೊಂಚು ಹಾಕಿದ್ದು ಸೌಲನು. ಆದರೆ ಅವನ ಏಜೆಂಟ್ಗಳು, ಪ್ರತಿನಿಧಿಗಳು, ದೂತರುಗಳು ಅವರೆಲ್ಲ ಇರೋದರಿಂದ ದಾವೀದನು ಈಗ ಅವರನ್ನೆಲ್ಲ ಸೇರಿಸಿಕೊಂಡು ನನ್ನ ಜೀವಕ್ಕೆ, ಅಂದರೆ ಅವನ ಮನೆಯಲ್ಲಿ ಇರುವಾಗಲೇ ಹೊಂಚು ಹಾಕಿದ್ದಾರೆ. ಬಲಿಷ್ಠರು ನನಗೆ ವಿರೋಧವಾಗಿ ಗುಂಪು ಕೂಡಿದ್ದಾರೆ. ಬಲಿಷ್ಠರು ಅಂತ ಹೇಳುವಾಗ ಇಂಡೈರೆಕ್ಟಾಗಿ ಹೇಳ್ತಾನೆ ಅರಸನು. ನಾನಂತೂ ಒಬ್ಬ ಬಾಲಕನು, ಕುರುಬನು, ಸಾಮಾನ್ಯ ವ್ಯಕ್ತಿ. ಅಂಥ ಸಂದರ್ಭದಲ್ಲಿ ನೋಡುವಾಗ ಬಲಿಷ್ಠರು, ದೊಡ್ಡವರು ನನ್ನ ಪ್ರಾಣಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಹಾನಿ ಮಾಡಲಿಕ್ಕೆಂಬುದಾಗಿ ಹೇಳಿಬಿಟ್ಟು, ಯೆಹೋವನೇ ನಾನು ನಿರ್ದೋಷಿಯು ನಿರಪರಾಧಿಯು ಅಲ್ಲವೇ? ದೇವರನ್ನೇ ಕೇಳ್ತಾ ಇದ್ದಾನ್ರಿ. 3ನೇ ವಚನ, ಕೀರ್ತನೆ 59. ಯೆಹೋವನೇ ಅಂದರೆ ಇರುವಾತನೇ ಆಗಿರುವ ದೇವರೇ, ಇರುವಾತನೇ, ಸದಾ ಇರುವ ದೇವರೇ, ಸದಾ ಇರುವಾತನೇ. ನಾನು ನಿರ್ದೋಷಿ, ನಿರಪರಾಧಿ. ಆದ ಕಾರಣ ನಿಷ್ಕಾರಣವಾಗಿ ನನ್ನ ಮೇಲೆ ಬೀಳಲು ಓಡಿ ಬಂದು ನಿಂತಿದ್ದಾರೆ. ಕಾರಣನೇ ಇಲ್ಲ. ಇದೇ ರೀತಿಯಾಗಿ ಯೇಸು ಕರ್ತನಿಗೆ ಕೂಡ ಆಯಿತು. ನಿಷ್ಕಾರಣವಾಗಿ ಆತನ ಮೇಲೆ ದ್ವೇಷ ಮಾಡಿದರು. ದಾವೀದನು ಕೂಡ ಒಂದು ರೀತಿಯಿಂದ, ದಾವೀದನಂದರೆ ಆ ಹೆಸರಿನ ಅರ್ಥ ಪ್ರಿಯನು. ಈತನು ನನಗೆ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಯೇಸು ಕರ್ತನ ಬಗ್ಗೆ ಮತ್ತಾಯ 3ರಲ್ಲಿ ತಂದೆ ದೇವರು ಹೇಳಿದಾಗೆ ಈತನು ನನಗೆ ಪ್ರಿಯನು, ಈತನು ನನಗೆ ದಾವೀದನು ಎಂಬುದಾಗಿ, ದಾವೀದನ ಪುತ್ರನೇ, ಪ್ರಿಯನ ಪುತ್ರನೇ ಎಂಬುದಾಗಿ ಅರ್ಥ. ಆದ ಕಾರಣ ಆತನ ಮೇಲೆ ಕೂಡ ನಿಷ್ಕಾರಣವಾಗಿ ದ್ವೇಷ ಮಾಡಿದರು.
ಎದ್ದು ಬಂದು ಪರಾಂಬರಿಸು, ನನಗೆ ಸಹಾಯ ಮಾಡು. ಸೇನಾಧೀಶ್ವರನಾದ 5ನೇ ವಚನ, ಸೇನಾಧೀಶ್ವರನಾದ ಯೆಹೋವನೇ. 3ನೇ ವಚನದಲ್ಲಿ ಇರುವಾತನೇ ಅಥವಾ ಯೆಹೋವನೇ ಅಂತ ಹೇಳಿಬಿಟ್ಟು 5ನೇ ವಚನದಲ್ಲಿ ಸೇನಾಧೀಶ್ವರನಾದ ಯೆಹೋವನೇ. ಯಾಕೆ ಅಂತ ಹೇಳಿದರೆ ಸೈನ್ಯ ಇತ್ತು ಸೌಲನಿಗೆ. ಸೌಲನು ಸೈನಿಕರಲ್ಲಿ ಅಥವಾ ದೂತರಲ್ಲಿ ಒಬ್ಬನನ್ನು, ಸೈನಿಕನನ್ನು, ದಾವಿದನನ್ನು ಕೊಲ್ಲಬೇಕಂತ ಕಳಿಸ್ತಾನೆ. ಹೌದು, ಆ ರೀತಿಯಾಗಿ ಕಳಿಸಿದಾಗ ನಾವು ಮೊದಲನೇ ಸಮುವೇಲನ ಗ್ರಂಥದಲ್ಲಿ ನಾವು ಅದನ್ನು ನೋಡಿಕೊಳ್ಬೋದು. 19ನೇ ಅಧ್ಯಾಯ ಮತ್ತು 11ನೇ ವಚನ ಏನಂತಿದೆ ಅಂತ ನಾವು ನೋಡೋಣ. ಸೌಲನು ಕೂಡಲೇ ದೂತರನ್ನು ಕರೆಸಿ, ಒಬ್ಬರಲ್ಲ, ಯಾಕಂದರೆ ದಾವಿದನು ಸೌಲನನ್ನು ವಿಷಯವಾಗಿ ಅಥವಾ ಸೌಲನ ಮುಂದೆ ಯಾವ ರೀತಿಯಾಗಿ ಒಬ್ಬ ಮಹಾಬಲಿಷ್ಠನಾದಂಥ ಗೊಲ್ಯಾತನನ್ನು ಕೊಂದನು. ಗೊಲ್ಯಾತನನ್ನು ಕೊಂದವನನ್ನೇ ಹಿಡಿಬೇಕಾದರೆ ಒಬ್ಬರಿಬ್ಬರಲ್ಲ, ಒಂದು ಸಾರಿ ಸುಮಾರು 3,000 ಸೈನಿಕರನ್ನು ಕಳಿಸ್ತಾನೆ ರೀ ಸೌಲನು. ಇಲ್ಲಿ ಕೂಡ ನಾವು ಅದನ್ನೇ ನೋಡ್ತೇವೆ. ಆದ ಕಾರಣ ಭಾಳ ದುಃಖ ಆಗಿರಬೇಕು. ಯಾಕಂತ ಹೇಳಿದರೆ ದೇಶಕ್ಕೆ ನಾನು ಒಳ್ಳೇದು ಮಾಡಿದೆ, ಆದರೆ ನನಗೆ ವಿರುದ್ಧವಾಗಿ ಈ ರೀತಿಯಾಗಿ ಎದ್ದಿದ್ದಾನಲ್ಲ ಎಂಬಂಥ ದುಃಖ ದಾವಿದನಿಗೆ ಇದ್ದಿರಬೇಕು. ಆದುದರಿಂದ ಈಗ ಯಾವ ರೀತಿಯಾಗಿ ಪ್ರೇಯರ್ ಮಾಡಬೇಕು ಎಂಬುದಾಗಿ ದಾವಿದನು ಯೋಚನೆ ಮಾಡಿಕೊಂಡಾಗ ಆತನು ಹೇಳ್ತಾನೆ, ಯೆಹೋವನೇ, ಹೌದು ಇರುವಾತನಾಗಿದ್ದಿ, ಆದರೆ ಸೇನಾಧೀಶ್ವರನಾದ ಯೆಹೋವನೇ, ನಿನಗೂ ಸೈನ್ಯ ಇದೆ. ಸೌಲನಿಗಿದೆ ಸೈನ್ಯ, ಸುಮಾರು 3,000 ಜನರು ಸೈನಿಕರನ್ನು, ಬಲಿಷ್ಠವಾದಂಥ ಪವರ್ಫುಲ್ ಆಗಿರುವಂಥವ್ರನ್ನ ಕಳಿಸುವಂಥದ್ದು, ಹಿಡಿಲಿಕ್ಕೆ ಯತ್ನಿಸುವಂಥದ್ದು ದಾವಿದನನ್ನು. ಆದರೆ ಲೆಕ್ಕವಿಲ್ಲದಷ್ಟು ಸೈನ್ಯ ದೇವರಿಗಿದೆ ಎಂಬುದಾಗಿ ಆ ದೇವರ ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ ಹೇಳ್ತಾನೆ ರೀ. ಹೇಳಿಬಿಟ್ಟು, ಇಸ್ರಾಯೇಲ್ರ ದೇವರೇ, ನೀನು ಎಚ್ಚರವಾಗಿ ಎಲ್ಲ ಅನ್ಯ ಜನಾಂಗಗಳನ್ನು ದಂಡಿಸಿ ಎಂಬುದಾಗಿ ಒಂದು ಪ್ರೇಯರ್ ಮಾಡ್ತಾನೆ ರೀ. 8ನೇ 9ನೇ ವಚನ ನಮಗೆ ಬಹಳ ಗಮನಿಸ್ತಕ್ಕಂಥ ಒಂದು ವಾಕ್ಯ. ಪ್ರತ್ಯೇಕವಾಗಿ 9ನೇ ವಚನದಲ್ಲಿ ನನ್ನ ದೇವರೇ ಎಂಬುದಾಗಿ ಪ್ರಾರಂಭ ಮಾಡಿದಂಥ ದಾವಿದನಿಗೇನು ಹೇಳ್ತಿದ್ದಾನೆ? ನನ್ನ ಬಲವೇ, ನನ್ನ ಆಶ್ರಯ ದುರ್ಗವ, ಮತ್ತೊಂದು ಸಾರಿ ನನ್ನ ದೇವರು. ಡೇವಿಡ್ ಮೇಡ್ ಗಾಡ್ ಪರ್ಸನಲ್. ದಾವಿದನು ದೇವರನ್ನು ವೈಯಕ್ತಿಕನಾಗಿ, ವ್ಯಕ್ತಿಗತನಾಗಿ ಮಾಡಿಕೊಡ್ತಾನೆ. ದಟ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್. ಅದು ಭಾಳ ದೊಡ್ಡ ವ್ಯತ್ಯಾಸವನ್ನು ತರ್ತದೆ. ಓ ದೇವರೇ ಎಂಬುದಾಗಿ ಕರೆಯೋದಕ್ಕೂ, ದೇವರು ಒಂದು ರಿಮೋಟ್, ಭಾಳ ದೂರದಲ್ಲಿರುವ ಆತನು. ದೇವರು ಅಂದರೆ ಒಬ್ಬ ಧಾರ್ಮಿಕ ಸಂಬಂಧ, ರಿಲಿಜಿಯಸ್ ಅಫಿನಿಟಿ, ಧಾರ್ಮಿಕ ಸಂಬಂಧ, ರಿಲಿಜಿಯಸ್ ರಿಲೇಷನ್ಶಿಪ್. ಹಾಗೆ ಇರಲಿಲ್ಲ. ದಾವಿದನು ದೇವರನ್ನು ತನ್ನ ದೇವರನ್ನಾಗಿ ಮಾಡಿಕೊಂಡರು. ಯಾವಾಗ ನಾವು ದೇವರನ್ನು ನನ್ನ ದೇವರನ್ನಾಗಿ, ನಮ್ಮ ದೇವರನ್ನಾಗಿ ಮಾಡಿಕೊಳ್ತೀವೋ ಆವಾಗ ಭಾಳ ದೊಡ್ಡ ವ್ಯತ್ಯಾಸ. ಆಗಲೇ ನಾವು ಆತ್ಮಿಕರಾಗೋದು. ಓ ದೇವರೇ ಎಂಬುದಾಗಿ ಹೇಳೋದಕ್ಕೂ ಅದು ಒಂದು ರೀತಿಯ ಧಾರ್ಮಿಕತ್ವ. ಧಾರ್ಮಿಕ ವ್ಯಕ್ತಿ ದೇವರೇ, ಓ ದೇವರೇ ಎಂಬುದಾಗಿ ಕರೀಬಹುದು. ಆದರೆ ಆತ್ಮಿಕ ವ್ಯಕ್ತಿ ನನ್ನ ದೇವರೇ. 11ನೇ ವಚನದಲ್ಲಿ ಕರ್ತನೇ, ನೋಡ್ರಿ, ಯೆಹೋವನೇ ಅಂತ ಹೇಳ್ದ. 3ನೇ ವಚನದಲ್ಲಿ ಸೇನಾಧೀಶ್ವರನಾದ ಅಂತ ಯೆಹೋವನೇ ಅಂತ 5ನೇ ವಚನದಲ್ಲಿ, ಇಸ್ರಾಯೇಲ್ರ ದೇವರೇ ಅಂತ ಅದೇ 5ನೇ ವಚನದಲ್ಲಿ, ಬಲವೇ 9ನೇ ವಚನ, ಆಶ್ರಯ ದುರ್ಗವೇ ಅಂತ ಹೇಳ್ಬಿಟ್ಟು ಅದೇ 9ನೇ ವಚನ, ನನ್ನ ದೇವರು ಎಂಬುದಾಗಿ 10ನೇ ವಚನ, ಸಹಾಯ ಮಾಡುವನು 11ನೇ ವಚನದಲ್ಲಿ ಕರ್ತನೇ. ಕರ್ತನೇ ಕರ್ತನೇ ನಮ್ಮ ಗುರಾಣಿಯೇ,
ನಮ್ಮ ಗುರಾಣಿಯೇ. ಹೌದು, ಯುದ್ಧ ಮಾಡುವಾಗ ಇವೆಲ್ಲ ಇನ್ಸ್ಟ್ರೂಮೆಂಟ್ಸು, ಆಯುಧಗಳು, ವೆಪನ್ಸ್ ಬೇಕೇ ಬೇಕು. ಯಾಕಂದರೆ ದಾವೀದನು ಫೈಟರ್, ಯುದ್ಧವೀರ. ಅವನಿಗೆ ಗೊತ್ತು ಯಾವ್ಯಾವ ಆಯುಧಗಳನ್ನು ಯಾವ್ಯಾವ ಟೈಮ್ನಲ್ಲಿ ಹೇಗೆ ಯೂಸ್ ಮಾಡಬೇಕೆಂಬುದಾಗಿ. ಒಂದು ಸಣ್ಣ ಕಲ್ಲನ್ನೇ ಅವನು ಉಪಯೋಗಿಸಿದಂಥ ವ್ಯಕ್ತಿ ಗೊಲ್ಯಾತನ ಸಂಬಂಧಕ್ಕೆ, ಯುದ್ಧಕ್ಕೆ ಅವನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬಂದಾಗ ಅಂಥ ಒಬ್ಬ ವ್ಯಕ್ತಿ ಈಗ ದೇವರನ್ನು ಯುದ್ಧದ ಉಪಕರಣಗಳನ್ನಾಗಿ, ಆಯುಧಗಳನ್ನಾಗಿ ಬಳಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮೇಕಿಂಗ್ ಗಾಡ್ ಆಸ್ ವೆಪನ್ಸ್ ಆ್ಯಂಡ್ ಪ್ರೇಯಿಂಗ್. ವಾವ್. ಅನಂತರ ನಿನ್ನ ಸೇನಾಬಲದಿಂದ ಎಂಬುದಾಗಿ 11ನೇ ವಚನದಲ್ಲಿ, ಅನಂತರ 13ನೇ ವಚನ, ಅವರು ನುಡಿಯುವ ಶಾಪಕ್ಕಾಗಿಯೂ ಶಾಪ. ಆ ಶಾಪ ಬೇರೆಯವರಲ್ಲಿ ಇದೆ ಎಂಬುದು ದಾವೀದನಿಗೆ ಗೊತ್ತಿತ್ತು. ಆದರೆ ಆ ಶಾಪ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಬಿತ್ತು. ಆ ಶಾಪ ಅಂತ ಬಂದಾಗ ಅದು ನಕಾರಾತ್ಮಕವಾದ ಪದವೇ. 13ನೇ ವಚನ 59, 13ರಲ್ಲಿ ಶಾಪ ಎಂಬುದಾಗಿ ಬಂದಿದೆಯಲ್ಲ, ಅದರ ಬಗ್ಗೆ ನಾವು ನೋಡುವಾಗ ಗಲಾತ್ಯ 3ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಏನಿದೆ ವಾಕ್ಯ ನೋಡೋಣ ಬನ್ನಿರಿ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಮತ್ತು ವಚನ 13ನೇ ವಚನ ಮತ್ತು 14ನೇ ವಚನ ಕೂಡ. ಅಬ್ರಹಾಮನಿಗುಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ಏನಾಯಿತು? 14 ಗಮನಿಸಿರಿ. ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ, ಇನ್ನೊಂದು ಸಾರಿ, ಕ್ರಿಸ್ತನು ನನ್ನ ನಿಮಿತ್ತ, ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಯಾಕಂದರೆ ಮರಕ್ಕೆ ಹಾಕಲ್ಪಟ್ಟವರು ಶಾಪಗ್ರಸ್ತರು ಅಂತ ಹೇಳಿದಂತೆ, ಹೌದು, ಈ ಕೀರ್ತನೆ 59, 13ನೇ ವಚನದಲ್ಲಿರುವಂಥ ಶಾಪವನ್ನು ಯೇಸು ಕರ್ತನು ತೆಗೆದು ಹಾಕಿ. ಭಾಳ ದೊಡ್ಡ ಕಾರ್ಯ. ಆ ರೀತಿಯಾಗಿ ಯಾಕೋಬನ ವಂಶದವರನ್ನು ಆಳುವವನು ದೇವರೇ ಎಂಬುದು ಎಲ್ಲ ಕಡೆ ಗೊತ್ತಾಗಲಿ ಅಂತ ಇಷ್ಟಪಡ್ತಾನೆ. ಮತ್ತು 16ನೇ ವಚನ, ಕೀರ್ತನೆ 59, 16ರಲ್ಲಿ, ನಾನಾದರೂ, ದಾವೀದನಿಗೆ ಹೇಳ್ತಿದ್ದಾನೆ ತನ್ನ ಒಂದು ಅನುಭವ, ನಾನಾದರೂ ಈ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವು ದುರ್ಗವು ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು. ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಸ್ತೋತ್ರದಿಂದ ಮುಗಿಸುತ್ತಾನೆ ದಾವೀದನು. ಹೌದು, ಸನ್ನಿವೇಶ ಭಯಂಕರವಾಗಿತ್ತು, ಪ್ರಾಣಾಪಾಯವಾಗಿ ಇರುವಂಥ ಒಂದು ಸನ್ನಿವೇಶ. ಪ್ರಾಣಕ್ಕೆ ಅಪಾಯವಾಗಿ ಎಷ್ಟು ಜನರು ಅಂತಲ್ಲಿ ಬರೆದಿಲ್ಲ, ಆದರೆ ಸುಮಾರು 3,000 ಜನರು ಬಹುಶಃ ದಾವೀದನನ್ನು ಕೊಲ್ಲಬೇಕಂತ ಸೌಲನ್ನು ಕಳಿಸಿದಾಗ, ಈಗ ನಾನು ಹಾಡ್ತೇನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಪ್ರಾತಃ ಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು. ಹೇಗೆ ಕೊಂಡಾಡಬೇಕು? ಸುಮ್ಮನೆ ಕೊಂಡಾಡುವಂಥದ್ದಲ್ಲ, ಉಲ್ಲಾಸದಿಂದ ಕೊಂಡಾಡುವೆನು. ನನ್ನ ಬಲವೇ, ನಿನ್ನನ್ನು ಹಾಡಿ ಹರಸುವೆ. ನನ್ನ ಬಲವೇ, 9ನೇ ವಚನದಲ್ಲಿ ನನ್ನ ಬಲವೇ ಅಂತ ಹೇಳಿದಂಥ ದಾವೀದನು ಮತ್ತೆ ರಿಪೀಟ್ ಮಾಡ್ತಾನೆ 17ನೇ ವಚನದಲ್ಲಿ, ನನ್ನ ಬಲವೇ, ನನ್ನ ಆಶ್ರಯ ದುರ್ಗವು, ಕೃಪಾನಿಧಿಯು ದೇವರಿಗೆ ಈ 17ನೇ ಅಥವಾ 59ನೇ ಕೀರ್ತನೆ 17 ವಚನಗಳಿರುವಂಥ ಈ ಕೀರ್ತನೆಯಲ್ಲಿ ಸುಮಾರು 10-15 ಹೆಸರುಗಳು ದೇವರಿಗೆ, ದೇವರನ್ನು ವೈಯಕ್ತಿಕವಾಗಿ ಮಾಡಿಕೊಂಡು ಅವನು ಆ ರೀತಿಯಾಗಿ ದೇವರನ್ನು ಸಂಬೋಧಿಸ್ತಾನೆ. ಆದ ಕಾರಣ ನಾವು ಕೂಡ ಕಷ್ಟದಿಂದ ಪ್ರಾರಂಭ ಮಾಡಿ ದೇವ್ರಿಗೆ ಸ್ತೋತ್ರದಿಂದ ಮುಗಿಸುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 59ನೇ ಅಧ್ಯಾಯವನ್ನು
ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.